ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನಿಗೆ ಸ್ವಾಗತ. ಈಗ ನಾನು ದಿಢೀರ್ ರೈಸ್ ಬಾತ್ ಮಾಡುವುದನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: 2 ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಪತ್ರೆ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ಗರಂ ಮಸಾಲೆ ಪೌಡರು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅಕ್ಕಿ ಮತ್ತು ಉಪ್ಪು. ಮೊದಲು ಕುಕ್ಕರಿಗೆ 4 ರಿಂದ 5 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತದೆ. ಬೆಳಿಗ್ಗೆ ಏನಾದರೂ ಅರ್ಜೆಂಟಿಗೆ ಮಕ್ಕಳಿಗೆ ಟಿಫಿನಿಗೆ ಹಾಕಲು ಇದು ತುಂಬ ಉಪಯೋಗಕ್ಕೆ ಬರುತ್ತದೆ. ತುಪ್ಪ ಬಿಸಿಯಾದ ನಂತರ 2 ತುಂಡು ಚಕ್ಕೆ, 10 ಲವಂಗ, 4 ಏಲಕ್ಕಿ, ಸ್ವಲ್ಪ ಜಾಯಿಪತ್ರೆ ಹಾಕಿ ಬಾಡಿಸಬೇಕು. ಇದನ್ನು ಜಾಸ್ತಿ ಬಾಡಿಸಬಾರದು. ನಂತರ ಅದಕ್ಕೆ ಕಟ್ ಮಾಡಿದ 2 ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ಅದನ್ನು ಕೂಡ ಸ್ವಲ್ಪ ಬಾಡಿಸಬೇಕು. ನಂತರ ಅದಕ್ಕೆ ಉದ್ದಕ್ಕೆ ಕಟ್ ಮಾಡಿದ 2 ದೊಡ್ಡ ಈರುಳ್ಳಿಯನ್ನು ಹಾಕಬೇಕು. ಅದನ್ನು ಕೂಡ ಬಾಡಿಸಬೇಕು, ಜಾಸ್ತಿ ಬಾಡಿಸಬಾರದು. ಅದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿ ಹಾಕಬಹುದು. ನಂತರ ಅದಕ್ಕೆ 4 ರಿಂದ 5 ಕಟ್ ಮಾಡಿದ ಟೊಮ್ಯಾಟೊವನ್ನು ಹಾಕಿ ಬಾಡಿಸಬೇಕು. ಇದಕ್ಕೆ ಟೊಮ್ಯಾಟೊ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಬರುತ್ತದೆ. ನಂತರ ಅದಕ್ಕೆ 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದ ನಂತರ 2 ಚಮಚ ಗರಂ ಮಸಾಲೆ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಿ ಪರಿಮಳ ಬಂದ ನಂತರ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕಬೇಕು, ಜಾಸ್ತಿ ಉಪ್ಪನ್ನು ಹಾಕಬೇಡಿ. ಎಲ್ಲವೂ ಚೆನ್ನಾಗಿ ಫ್ರೈ ಆದ ಮೇಲೆ ಅದಕ್ಕೆ 2 ಕಪ್ಪು ತೊಳೆದ ಬಾಸುಮತಿ ಅಕ್ಕಿಯನ್ನು ಹಾಕಬೇಕು. ಬಾಸುಮತಿ ಅಕ್ಕಿ ಇಲ್ಲದಿದ್ದರೆ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಹಾಕಬಹುದು. ಅದನ್ನು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕಬೇಕು. ಆಗ ಅಳತೆ ಚೆನ್ನಾಗಿ ಬರುತ್ತದೆ. ನಾನು ನೀರು ಹಾಕಿ ಮಿಕ್ಸ್ ಮಾಡುವುದರೊಳಗೆ ನಮ್ಮ TGS ಕಿಚನ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ಅಡುಗೆ ರುಚಿಯಾಗಿದ್ದರೆ ಕಮೆಂಟ್ ಮಾಡಿ. ಕುದಿ ಚೆನ್ನಾಗಿ ಬಂದ ನಂತರ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ 2 ವಿಸಿಲನ್ನು ಕೂಗಿಸಬೇಕು. ಇವಾಗ ಬಿಸಿ ಬಿಸಿಯಾದ ದಿಢೀರ್ ರೈಸ್ ಬಾತು ಸವಿಯಲು ಸಿದ್ಧವಾಗುತ್ತದೆ. ಇವಾಗ 2 ವಿಸಿಲ್ ಆಯಿತು. ವಿಸಿಲನ್ನು ತೆಗೆದು ಕುಕ್ಕರಿನ ಮುಚ್ಚಳವನ್ನು ತೆಗೆದು ಹೇಗೆ ಆಯಿತು ಎಂದು ನೋಡುವಾಗ ಚೆನ್ನಾಗಿ ಬಂದಿದೆ. ಇವಾಗಲೇ ತೆಗೆದು ತಿನ್ನೋಣ ಅನ್ನಿಸ್ತಾ ಇದೆ. ಬನ್ನಿ, ಸವಿಯಲು ಸಿದ್ಧರಾಗಿ. ಇದರೊಂದಿಗೆ ಮೊಸರು ಬಜ್ಜಿ ಇದ್ದರೆ ಇನ್ನೂ ರುಚಿಯಾಗುತ್ತದೆ. ನೋಡಿ, ಚೆನ್ನಾಗಿದೆಯಲ್ವಾ? ಥ್ಯಾಂಕ್ ಯು.